ಮೊದಲನೇದು ಸಹಾಯಕ ವ್ಯವಸ್ಥಾಪಕರು 2 ವೇಕೆನ್ಸಿ ಇದೆ. ಸ್ಯಾಲರಿ 83,700 ರೂಪಾಯಿ. ಜೈ ಹಿಂದ್ ಗೈಸ್. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕಲಬುರಗಿಯಲ್ಲಿ 50 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾರ್ದೆಲ್ಲ ITI ಡಿಪ್ಲೊಮಾ ಡಿಗ್ರಿ ಆಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಈ ಹುದ್ದೆಗಳು ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರಿ ಸಂಘಗಳ ಒಕ್ಕೂಟ ಇವರ ವತಿಯಿಂದ ಕರೆದಿರುವಂತದ್ದು. ಏನ್ ಸರ್ ಇಷ್ಟು ದಿನ ಆರ್ಮಿ, CAPF, SSCGD, ಏನ್ ಸರ್ ಇಷ್ಟು ದಿನ ಆರ್ಮಿ, CAPF, SSCGD ಈ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀರಿ, ಏನ್ ಇವಾಗ ಸಡನ್ಲಿ KMF ಬಗ್ಗೆನೂ ಕೂಡ ವಿಡಿಯೋ ಮಾಡ್ತಾ ಇದೀರಾ ಅಂತ ಅನ್ನಿಸ್ತಾ ಇರ್ಬೋದು. ತುಂಬಾ ಮಕ್ಕಳು ಹೇಳ್ತಾ ಇದ್ರು ಸರ್ ನೀವು ತುಂಬಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀರಾ, ಆರ್ಮಿ ಒಂದೇ ಅಲ್ಲ ಸ್ಟೇಟ್ ಜಾಬ್ಗಳ ಬಗ್ಗೆ ಸ್ವಲ್ಪ ನಮಗೆ ಡೀಟೇಲ್ ಆಗಿ ಹೇಳಿ ಸರ್ ಅಂತ ಕಮೆಂಟ್ಗಳು ಬರ್ತಾ ಇತ್ತು ನನಗೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನು ನಂದಿನಿ ಹಾಲ್ನ ನಾವು ಪ್ರತಿನಿತ್ಯ ಯೂಸ್ ಮಾಡ್ತೀವಿ, KMF ಕಲಬುರಗಿ ಘಟಕದಲ್ಲಿ 50 ಹುದ್ದೆಗಳನ್ನ ಕರೆದಿದ್ದಾರೆ. ಯಾವ ಹುದ್ದೆಗಳನ್ನ ಕರೆದಿದ್ದಾರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅಪ್ಲಿಕೇಶನ್ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಪ್ರತಿಯೊಂದು ಇನ್ಫಾರ್ಮೇಶನ್ ಇವಾಗ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ ಗೈಸ್. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೆ ನೋಡಿ. ಯಾರ್ದೆಲ್ಲ ITI ಡಿಪ್ಲೊಮಾ ಡಿಗ್ರಿ ಆಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಅಪ್ಲಿಕೇಶನ್ ಇವಾಗಲೇ ಸ್ಟಾರ್ಟ್ ಆಗಿದೆ 29 ಮೇಗೆ, ಲಾಸ್ಟ್ ಡೇಟು 27 ಜೂನ್. ಡೇಟ್ ನೆನ್ಪಿಟ್ಕೊಳ್ಳಿ, 27 ಜೂನ್ಗೆ ಲಾಸ್ಟ್ ಡೇಟು. ಈ ಡೇಟ್ ಮುಗಿದ್ರೊಳಗೆ ನೀವು ಅಪ್ಲೈನ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದಾಗಿದೆ ಗೈಸ್. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಹಾಗಾಗಿ ಹೈಪ್ ಮಾಡಿ. ಮತ್ತೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಸ್ತೀರ್ಣಾಧಿಕಾರಿ, ಲೆಕ್ಕಾಧಿಕಾರಿ, ಆಡಳಿತ ಸಹಾಯಕ ಇನ್ನಿತರ ಹಲವು ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಇವಾಗ ನೋಡ್ತಾ ಹೋಗೋಣ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಗೈಸ್. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ, ಹುಮನಾಬಾದ್ ರಸ್ತೆ, ಕಲಬುರಗಿ. 27ನೇ ತಾರೀಕು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಕಲಬುರಗಿ ಬ್ರಾಂಚ್ ನಲ್ಲಿರುವ 50 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿರೋದು ಗೈಸ್. ಇವಾಗ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 50 ವಿವಿಧ ಹುದ್ದೆಗಳನ್ನು ಈ ಕೆಳಗಂಡಂತೆ ವರ್ಗೀಕರಿಸಿ ಮೀಸಲಾಗಿರಿಸಲಾಗಿದೆ. ಮೊದಲನೇದು ಸಹಾಯಕ ವ್ಯವಸ್ಥಾಪಕರು 2 ವೇಕೆನ್ಸಿ ಇದೆ. ಸ್ಯಾಲರಿ 83,700 1,52,200 ರೂಪಾಯಿ. ಈ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಸ್ಕೀಮಲ್ಲಿ ಯಾವ ಡಿಸ್ಟಿಕ್ ಅವ್ರು ಬರ್ತೀರಾ ಅವ್ರಿಗೆ 2 ವೇಕೆನ್ಸಿ ಇದೆ. ಇದು ವೇಕೆನ್ಸಿ ಯಾವುದು ಅಂತ ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕರು ಪಶುವೈದ್ಯ ಅಂತ ಇದೆ. ಇಲ್ಲಿ 2 ವೇಕೆನ್ಸಿ ಇದೆ. ಇಲ್ಲಿ ನೋಡಿ, ಪ್ರವರ್ಗ 1 E 1 ವೇಕೆನ್ಸಿ, ಪ್ರವರ್ಗ 2A 1 ವೇಕೆನ್ಸಿ, ಟೋಟಲ್ 2 ವೇಕೆನ್ಸಿ ಇದೆ. ಈ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ BVSc ಆಗಿರಬೇಕು, ಅಂದ್ರೆ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಆಗಿರೋರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ನೆಕ್ಸ್ಟ್ ಒಂದು ಲೆಕ್ಕಾಧಿಕಾರಿ 1 ವೇಕೆನ್ಸಿ, ಸ್ಯಾಲರಿ 69,250 ರೂಪಾಯಿ. ವೇಕೆನ್ಸಿ 1 ವೇಕೆನ್ಸಿ ಇದೆ, ಒಂದೇ 1 ವೇಕೆನ್ಸಿ. ಇಲ್ಲಿ ಯಾವ ಕ್ಯಾಟಗರಿ ಇದೆ ಅಂತ ನೋಡ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ MA ಸ್ನಾತಕೋತ್ತರ ಪದವಿ ಆಗಿರಬೇಕು, ಅದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು. ಕೊಟ್ಟಿದ್ದಾರೆ ನೋಡಿ, ಪ್ರಥಮ ದರ್ಜೆ ಅಂತ. ಅದರ ಜೊತೆಗೆ CA ICWAI ವಿದ್ಯಾರ್ಹತೆ ಹೊಂದಿರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಮತ್ತು ಟ್ಯಾಲಿ ನಾಲೆಡ್ಜ್ ಇರಬೇಕು. ಟ್ಯಾಲಿಯಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು. ಮತ್ತು ಪಬ್ಲಿಕ್ ಸೆಕ್ಟರು, ಡೈರಿ ಫುಡ್ ಇಂಡಸ್ಟ್ರಿ, ಹಾಲು ಒಕ್ಕೂಟದಲ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ನಿಯಲ್ಲಿ 3 ವರ್ಷ ಸೇವೆಯನ್ನು ಹೊಂದಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ನೆಕ್ಸ್ಟ್ ಒಂದು ತಾಂತ್ರಿಕ ಅಧಿಕಾರಿ DT 1 ವೇಕೆನ್ಸಿ, ಸ್ಯಾಲ್ರಿ 69,250 ರೂಪಾಯಿ. ಒಂದೇ 1 ವೇಕೆನ್ಸಿ ಇದೆ. ಇದು ವಿಕಲಚೇತನ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ಗೆ ಇರೋದು. ಒಂದೇ 1 ವೇಕೆನ್ಸಿನ ಬಿಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಶನ್ನು BTech DT ಅಥವಾ BSc DT ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಬೃಹತ್ ಕೈಗಾರಿಕೋದ್ಯಮ, ಡೇರಿ ಅಥವಾ ಆಹಾರ ಉದ್ಯಮ ಅಥವಾ ಇತರೆ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷ ಸೇವಾ ಅನುಭವದೊಂದಿಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕು. ಅಂಥ ಕ್ಯಾಂಡಿಡೇಟ್ಗಳು ಈ ತಾಂತ್ರಿಕ ಅಧಿಕಾರಿ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟು ಹಿರಿಯ ಕೆಮಿಸ್ಟ್, ಸೀನಿಯರ್ ಕೆಮಿಸ್ಟ್ 1 ವೇಕೆನ್ಸಿ, ಸ್ಯಾಲ್ರಿ 65,950 ರೂಪಾಯಿ. ನೋಡಿ, ಕ್ಯಾಟಗರಿ E ಇದೆ. ಯಾರೆಲ್ಲ ಬರ್ತೀರ ಅವರು ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ನು BSc ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಲ್ಯಾಬ್ ಅಸಿಸ್ಟೆಂಟು, ಅನಾಲಿಸಿಸ್ಟು, ಕೆಮಿಸ್ಟ್ ಆಗಿ ಬೃಹತ್ ಕೈಗಾರಿಕೋದ್ಯಮ ಪ್ರಯೋಗಶಾಲೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು,
ಸರ್ಕಾರಿ ಸ್ವಾಮ್ಯ ಡೇರಿ ಅಥವಾ ಆಹಾರ ಉದ್ಯಮ ಅಥವಾ ಇತರೆ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷ ಸೇವಾನುಭವದೊಂದಿಗೆ ಕಂಪ್ಯೂಟರ್ ನಿರ್ವಹಣ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಈ ಇಷ್ಟು ಕ್ವಾಲಿಫಿಕೇಶನ್ ಯಾರಿಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ ಗಾಯ್ಸ್. ನೆಕ್ಸ್ಟ್ ಒನ್ನು ಡೈರಿ ಸೂಪರ್ವೈಸರ್ ಗ್ರೇಡ್ 2 5 ವೇಕೆನ್ಸಿ ಇದೆ. ಸ್ಯಾಲ್ರಿ 54,175 ರೂಪಾಯಿ. ಇದು ಕಲ್ಯಾಣ ಕರ್ನಾಟಕ ಗ್ರೂಪಲ್ಲಿ ಯಾರು ಬರ್ತೀರ ಅವ್ರಿಗೆ. ಇದರಲ್ಲಿ 4 ವೇಕೆನ್ಸಿ ಕಲ್ಯಾಣ ಕರ್ನಾಟಕ ಅವ್ರಿಗಿದೆ. ಅದರಲ್ಲಿ ಫಸ್ಟ್ ಒನ್ನು ಮೆಕ್ಯಾನಿಕಲ್ಲು 2 ವೇಕೆನ್ಸಿ ಇದೆ. ಇಲ್ಲಿ ನೋಡಿ ಪ್ರವರ್ಗ 2B ಅವರಿಗೆ 1 ವೇಕೆನ್ಸಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ಲು 1 ವೇಕೆನ್ಸಿ ಇದೆ. ಇದು ಪ್ರವರ್ಗ 2A ಅವರಿಗೆ 1 ವೇಕೆನ್ಸಿ ಇದೆ. ನೆಕ್ಸ್ಟ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ನು 1 ವೇಕೆನ್ಸಿ. ಇದು ಜನರಲ್ ಅವ್ರಿಗಿದೆ 1 ವೇಕೆನ್ಸಿ. ಟೋಟಲ್ 4 ವೇಕೆನ್ಸಿ ಇದೆ. ನೆಕ್ಸ್ಟು ಕಲ್ಯಾಣ ಕರ್ನಾಟಕೇತರ ಅಂತ ಇದೆ ನೋಡಿ, ಅವ್ರಿಗೆ 1 ವೇಕೆನ್ಸಿ ಇದೆ. ನೆಕ್ಸ್ಟ್ ಒನ್ನು ಸಿವಿಲು, ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅವ್ರಿಗೆ. ಕನ್ಫ್ಯೂಸ್ ಆಗಬೇಡಿ, ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಬೇರೆ, ಕರ್ನಾಟಕ ಕಲ್ಯಾಣ ಸ್ಥಳೀಯನೇ ಬೇರೆ. ಇದಕ್ಕೆ 1 ವೇಕೆನ್ಸಿ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1. ಇದು ಪರಿಶಿಷ್ಟ ಪಂಗಡ ಅವ್ರಿಗೆ 1 ವೇಕೆನ್ಸಿ ಇದೆ. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ನು ಮೆಕ್ಯಾನಿಕಲ್ಗೆ ಡಿಪ್ಲೊಮಾ ಮೆಕ್ಯಾನಿಕಲ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಅದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರು ಡೈರಿ ಫುಡ್ ಇಂಡಸ್ಟ್ರಿ ಹಾಲು ಒಕ್ಕೂಟದಲ್ಲಿ ಪ್ರೈವೇಟ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ ಎಲೆಕ್ಟ್ರಿಕಲ್ಗೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರು ಡೈರಿ ಫುಡ್ ಇಂಡಸ್ಟ್ರಿ ಹಾಲು ಒಕ್ಕೂಟದಲ್ಲಿ ಖಾಸಗಿ ಸಂಸ್ಥೆಯಲ್ಲಿ 2 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ನೆಕ್ಸ್ಟು ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನು, ಇದಕ್ಕೂ ಕೂಡ ಡಿಪ್ಲೊಮಾ ಆಗಿರಬೇಕು. ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ ತಾಂತ್ರಿಕ ವಿದ್ಯಾರ್ಹತೆ ಈ ಕೋರ್ಸ್ ಆಗಿರಬೇಕು ಡಿಪ್ಲೊಮಾದಲ್ಲಿ. ಅದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರು ಡೈರಿ ಫುಡ್ ಇಂಡಸ್ಟ್ರಿ ಹಾಲು ಒಕ್ಕೂಟದಲ್ಲಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 2 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ನೆಕ್ಸ್ಟ್ ಸಿವಿಲ್ ಜಾಬ್ಗೆ ಡಿಪ್ಲೊಮಾದಲ್ಲಿ ಸಿವಿಲ್ ಕೋರ್ಸ್ ಆಗಿರಬೇಕು. ಅದರ ಜೊತೆಗೆ ಸೇಮು ಪಬ್ಲಿಕ್ ಸೆಕ್ಟರ್ ಡೈರಿ ಫುಡ್ ಇಂಡಸ್ಟ್ರಿ ಹಾಲು ಒಕ್ಕೂಟ ಖಾಸಗಿ ಸಂಸ್ಥೆಯಲ್ಲಿ 2 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ನೋಡಿ, ಇಲ್ಲಿ ಎಲ್ಲ ವೇಕೆನ್ಸಿಗೂ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೀ ಡಿಗ್ರಿ ಡಿಪ್ಲೊಮಾ ತೊಗೊಂಡು ಹೋದರೆ ಜಾಬ್ ಆಗೋದಿಲ್ಲ ಗೈಸ್, ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ನೆಕ್ಸ್ಟ್ ಒನ್ನು ವಿಸ್ತೀರ್ಣಾಧಿಕಾರಿ ಗ್ರೇಡ್ 3 13 ಹುದ್ದೆಗಳು. ಸ್ಯಾಲ್ರಿ 54,175 ರೂಪಾಯಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ಅವ್ರಿಗೆ. ಟೋಟಲ್ 10 ವೇಕೆನ್ಸಿ ಇದೆ. ಅದರಲ್ಲಿ ಸಾಮಾನ್ಯ ಒಟ್ಟು 5 ವೇಕೆನ್ಸಿ ಇದೆ. ಇಲ್ಲಿ ನೋಡ್ಕೊಳ್ಳಿ, ಮಾಜಿ ಸೈನಿಕ ಅವ್ರಿಗೆ ಒಂದಿದೆ. ನೆಕ್ಸ್ಟ್ ಈ ಕ್ಯಾಟಗರಿಗೆ 1 ವೇಕೆನ್ಸಿ ಇದೆ. CA ಒಂದಿದೆ, 2A ಒಂದಿದೆ, 3A 1 ವೇಕೆನ್ಸಿ, 3B 1 ವೇಕೆನ್ಸಿ. ಟೋಟಲ್ 10 ವೇಕೆನ್ಸಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ವಿಸ್ತೀರ್ಣಾಧಿಕಾರಿ ದರ್ಜೆ 3, ಸೇಮ್ ಅದೇನೆ. ಕಲ್ಯಾಣ ಕರ್ನಾಟಕ ಅವ್ರಿಗೆ 10 ವೇಕೆನ್ಸಿ ಇತ್ತು. ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅಂತ ಇದೆ ನೋಡಿ, ಇವರಿಗೆ 3 ವೇಕೆನ್ಸಿನ ಕೊಟ್ಟಿದ್ದಾರೆ. ಇದರಲ್ಲಿ ಜನರಲ್ 2 ವೇಕೆನ್ಸಿ, ಕ್ಯಾಟಗರಿ 1 ವೇಕೆನ್ಸಿ. ಟೋಟಲ್ 3 ವೇಕೆನ್ಸಿನ ಕರೆದಿದ್ದಾರೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನು ಯಾವುದೇ ಡಿಗ್ರಿ ಆಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಎನಿ ಡಿಗ್ರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಆಫೀಸ್ ನಾಲೆಡ್ಜ್ ಇರಬೇಕಾಗುತ್ತೆ ಗೈಸ್. ಯಾರೆಲ್ಲ ಡಿಗ್ರಿ ಮಾಡಿದ್ದೀರಾ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇದೆ, ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ ಇದೆ ನಿಮ್ಮ ಹತ್ರ, ಅಂಥವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್ನು ಆಡಳಿತ ಸಹಾಯಕ ದರ್ಜೆ 3, 6 ಹುದ್ದೆಗಳಿದೆ. ಸ್ಯಾಲ್ರಿ 34,100 ರೂಪಾಯಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯವ್ರಿಗೆ 5 ವೇಕೆನ್ಸಿ ಇದೆ. ಆಡಳಿತ ಸಹಾಯಕ ಗ್ರೇಡ್ 3 5 ವೇಕೆನ್ಸಿ ಯಾರ್ಯಾರಿಗಿದೆ ನೋಡೋಣ. ಜನರಲ್ ಅವ್ರಿಗೆ 3 ವೇಕೆನ್ಸಿ ಇದೆ. ಅದರಲ್ಲಿ ನೋಡಿ, ಇಲ್ಲಿ ಇವ್ರಿಗೆ 2, ಇಲ್ಲಿ 1 ಇದೆ. ಪ್ರವರ್ಗ 2A 1, 3A 1 ವೇಕೆನ್ಸಿ. ಒಟ್ಟು 5 ವೇಕೆನ್ಸಿನ ಕರೆದಿದ್ದಾರೆ. ಇದರಲ್ಲೇನೆ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅವ್ರಿಗೆ 1 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದು ಜನರಲ್ ಅವ್ರಿಗೆ 1 ಬಿಟ್ಟಿದ್ದಾರೆ. ಟೋಟಲ್ಲು 6 ವೇಕೆನ್ಸಿ. ಇಲ್ಲಿ 5 ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1 5 + 1 6, ಇಲ್ಲಿ ನೋಡಿ 6 ವೇಕೆನ್ಸಿ ಕರೆದಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನು ಡಿಗ್ರಿಯಲ್ಲಿ 2nd ಕ್ಲಾಸಲ್ಲಿ ಯಾರು ಪಾಸ್ ಆಗಿದ್ದೀರಾ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ನೆಕ್ಸ್ಟ್ ಒನ್ನು ಲೆಕ್ಕ ಸಹಾಯಕ ಗ್ರೇಡ್ 3 8 ವೇಕೆನ್ಸಿ ಇದೆ. ಸ್ಯಾಲ್ರಿ 34,100 ರೂಪಾಯಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯವ್ರಿಗೆ 6 ವೇಕೆನ್ಸಿ ಇದೆ. ಜನರಲ್ ಅವ್ರಿಗೆ 4, ಅದರಲ್ಲಿ ನೋಡಿ ಇಲ್ಲಿ 2 1 1 ವಿಕಲಚೇತನ ಅವ್ರಿಗೆ ಒಂದಿದೆ. ನೆಕ್ಸ್ಟ್ B ಅವರಿಗೆ 1 ವೇಕೆನ್ಸಿ, 2A ಅವರಿಗೆ 1 ವೇಕೆನ್ಸಿ. ಟೋಟಲ್ 6 ವೇಕೆನ್ಸಿನ ಕರೆದಿದ್ದಾರೆ. ಸೇಮ್ ವೇಕೆನ್ಸಿನ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅವ್ರಿಗೂ ಕೂಡ ಕರೆದಿದ್ದಾರೆ. ಅವ್ರಿಗೆ 2 ವೇಕೆನ್ಸಿ ಕೊಟ್ಟಿದ್ದಾರೆ. ಜನರಲ್ 1 ವೇಕೆನ್ಸಿ, ಪರಿಶಿಷ್ಟ ಪಂಗಡ 1 ವೇಕೆನ್ಸಿ. ಟೋಟಲ್ 2. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ನು BCom ಆಗಿರಬೇಕು. 2nd ಕ್ಲಾಸಲ್ಲಿ ನೀವು BCom ಕಂಪ್ಲೀಟ್ ಮಾಡಿದರೆ ಸಾಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಗಾಯ್ಸ್. ನೆಕ್ಸ್ಟ್ ಒನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 3 10 ವೇಕೆನ್ಸಿ ಕರೆದಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ಅವರಿಗೆ 8 ವೇಕೆನ್ಸಿ ಇದೆ. ಅದರಲ್ಲಿ ಸಾಮಾನ್ಯ 3, A ಕ್ಯಾಟಗರಿಗೆ 1, B 1, C ಗೆ 1, 2A 1, 3B 1.
ಟೋಟಲ್ 8. ಸೇಮ್ ಅದೇ ವೇಕೆನ್ಸಿಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ಅವರಿಗೆ 2 ವೇಕೆನ್ಸಿನ ಕರೆದಿದ್ದಾರೆ. ಜನರಲ್ ಒಂದು, ಪ್ರವರ್ಗ ಒಂದು, ಅಂದರೆ ಕ್ಯಾಟಗರಿ 1ಗೆ ಒಂದು, ಟೋಟಲ್ 2 ವೇಕೆನ್ಸಿನ ಕರೆದಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಈ 2 ವೇಕೆನ್ಸಿಗಳಿಗೆ ಮಾರುಕಟ್ಟೆ ವಿಷಯದಲ್ಲಿ BBM BBA ಪದವಿಯಲ್ಲಿ ದ್ವಿತೀಯ ದರ್ಜೆಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಗಾಯ್ಸ್. ನೆಕ್ಸ್ಟ್ ಒಂದು ಕಿರಿಯ ತಾಂತ್ರಿಕರು 3 ಹುದ್ದೆಗಳು, ವೇತನ ಶ್ರೇಣಿ 34,100 ರೂಪಾಯಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯವರಿಗೆ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದರಲ್ಲಿ ಕಿರಿಯ ತಾಂತ್ರಿಕರು ಫಿಟ್ಟರ್ 1 ವೇಕೆನ್ಸಿ ಜನರಲ್ ಅವ್ರಿಗಿದೆ. ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ 1 ವೇಕೆನ್ಸಿ ಕ್ಯಾಟಗರಿ 1ಗಿದೆ. ಕಿರಿಯ ತಾಂತ್ರಿಕರು ಬಾಯ್ಲರ್ 1 ವೇಕೆನ್ಸಿ ಜನರಲ್ ಅವ್ರಿಗಿದೆ. ಟೋಟಲ್ 3 ವೇಕೆನ್ಸಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಫಿಟ್ಟರ್ ಆಗಿರಬೇಕು. ITIನಲ್ಲಿ ಫಿಟ್ಟರ್ ಆಗಿರೋರು ಈ ಹುದ್ದೆಗೆ ಅಪ್ಲೈನ ಮಾಡಬಹುದು. ಅದರ ಜೊತೆಗೆ ITI ಕೋರ್ಸ್ ಕಂಪ್ಲೀಟ್ ಮಾಡಿ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಅಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡಬಹುದು. ಸೇಮು ITIಲಿ ಎಲೆಕ್ಟ್ರಿಕಲ್ ವಿಷಯದಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಅಪ್ರೆಂಟಿಸ್ ಸರ್ಟಿಫಿಕೇಟ್ ಹೊಂದಿರಬೇಕು. ಅದರ ಜೊತೆಗೆ ಇಂಡಸ್ಟ್ರಿಯಲ್, ಪಬ್ಲಿಕ್ ಸೆಕ್ಟರ್, ಸರ್ಕಾರಿ ಸ್ವಾಮ್ಯ, ಡೈರಿ ಅಥವಾ ಆಹಾರೋದ್ಯಮದಲ್ಲಿ 2 ವರ್ಷ ಸೇವಾನುಭವ ಹೊಂದಿರಬೇಕು. ನೆಕ್ಸ್ಟ್ ಬಾಯ್ಲರ್ಗೆ ಕನಿಷ್ಠ SSLC ವಿದ್ಯಾರ್ಹತೆಯೊಂದಿಗೆ 10th ಜೊತೆಗೆ ಬಾಯ್ಲರ್ ಮತ್ತು ಕಾರ್ಖಾನೆ ರವರಿಂದ ಬಾಯ್ಲರ್ ಅಟೆಂಡೆಂಟ್ ಗ್ರೇಡ್ 2 ಪ್ರಮಾಣ ಪತ್ರ ಪಡೆದಿರಬೇಕು. ಜೊತೆಗೆ ಇಂಡಸ್ಟ್ರಿಯಲ್ ಕನ್ಸರ್ನ್, ಪಬ್ಲಿಕ್ ಸೆಕ್ಟರ್, ಸರ್ಕಾರಿ ಸ್ವಾಮ್ಯ, ಡೈರಿ ಅಥವಾ ಆಹಾರ ಉದ್ಯಮದಲ್ಲಿ 2 ವರ್ಷ ಸೇವೆ ಹೊಂದಿರಬೇಕು. ಈ ಎಲ್ಲ ಹುದ್ದೆಗಳಿಗೂ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಬ್ಯಾಕ್ಲಾಗ್ ಹುದ್ದೆಗಳು, ಅದರಲ್ಲಿ ಸಹಾಯಕ ವ್ಯವಸ್ಥಾಪಕರು 2 ವೇಕೆನ್ಸಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ಅವರಿಗೆ 2 ವೇಕೆನ್ಸಿ ಇದೆ. ಅದರಲ್ಲಿ ಎ ಕ್ಯಾಟಗರಿ ಅವರಿಗೆ 1, ಪರಿಶಿಷ್ಟ ಪಂಗಡ ST 1 ವೇಕೆನ್ಸಿ ಇದೆ. ಟೋಟಲ್ 2 ವೇಕೆನ್ಸಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಶನ್ನು ಸೇಮು ಅವಾಗಲೇ ಹೇಳಿದ್ನಲ್ಲ, BBSc ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆಗಿರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಸ್ಯಾಲ್ರಿ 83,700 ರೂಪಾಯಿ ಇದೆ. ನೆಕ್ಸ್ಟ್ ಒಂದು ಖರೀದಿ ಉಗ್ರಾಣ ಅಧಿಕಾರಿ 1 ವೇಕೆನ್ಸಿ, ಸ್ಯಾಲ್ರಿ 69,250 ರೂಪಾಯಿ. ಇದು ಕೂಡ ಕಲ್ಯಾಣ ಕರ್ನಾಟಕ ಸ್ಥಳೀಯವರಿಗೆ 1 ವೇಕೆನ್ಸಿ ಇದೆ. ಪರಿಶಿಷ್ಟ ಪಂಗಡ ಅವ್ರಿಗೆ ST ಅವ್ರಿಗೆ 1 ವೇಕೆನ್ಸಿ ಇದೆ. ಎಜುಕೇಷನ್ ಕ್ವಾಲಿಫಿಕೇಶನ್ನು BCom BBM ಅಲ್ಲಿ 1 ವರ್ಷದ PGDM ಅಥವಾ MBA ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಜೊತೆಗೆ ಬೃಹತ್ ವ್ಯವಹಾರೋದ್ಯಮ, ಡೈರಿ ಅಥವಾ ಆಹಾರ ಉದ್ಯಮ, ಇದರ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 2 ವರ್ಷ ಸೇವಾ ಅನುಭವದೊಂದಿಗೆ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು ಅಂತವ್ರು ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಹಿರಿಯ ಕೆಮಿಸ್ಟ್ 65,950 ಸ್ಯಾಲ್ರಿ. ಹುದ್ದೆಗಳ ಸಂಖ್ಯೆ 1. ಇದು ಪರಿಶಿಷ್ಟ ಪಂಗಡದವರಿಗಿದೆ. ಒಟ್ಟು 1 ವೇಕೆನ್ಸಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಸೇಮ್ ಇಲ್ಲಿದೆ, ನೋಡ್ಕೊಳ್ಳಿ. ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ಒಂದು ಕಿರಿಯ ತಾಂತ್ರಿಕರು 1 ವೇಕೆನ್ಸಿ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ಅವರಿಗೆ, ಪರಿಶಿಷ್ಟ ಪಂಗಡ ಇದೆ, 1 ವೇಕೆನ್ಸಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಇಲ್ಲಿದೆ, ನೋಡ್ಕೊಳ್ಳಿ. ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಓದ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ಲಾಗ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆ ಎಂದು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಮತ್ತು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸತಕ್ಕದ್ದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ನಮೂನೆ, ಸಲ್ಲಿಸಬೇಕಾದ ದಾಖಲಾತಿಗಳು, ಮೀಸಲಾತಿ ಮತ್ತು ವಯೋಮಿತಿ ರಿಯಾಯಿತಿ, ಅರ್ಜಿ ಶುಲ್ಕ ಸೂಚನೆಗಳು, ಅರ್ಜಿ ಸಲ್ಲಿಸುವ ಕಾಲಾವಧಿ ಇತ್ಯಾದಿ ವಿವರಗಳನ್ನು ಈ ಕೆಳಕಂಡ ಇರುತ್ತವೆ. ನೋಡಿ, ಈ ಬಾಕ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ನೋಡ್ಕೊಳ್ಳಿ. ಈ ಹುದ್ದೆಗೆ ಅಪ್ಲೈ ಮಾಡೋರು ಫುಲ್ ಕನ್ನಡ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಕನ್ನಡ ಜ್ಞಾನ, ಬರೆಯೋದು, ಸ್ವಚ್ಛವಾಗಿ ಮಾತನಾಡೋದು, ಓದೋದು, ಕನ್ನಡ ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಬರಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸು ಸಾಮಾನ್ಯ, ಜನರಲ್ಲು ಮತ್ತು ಇತರೆ ವರ್ಗದ ಅಭ್ಯರ್ಥಿಗಳು 1,000 ರೂಪಾಯಿ ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪರಿಶಿಷ್ಟ ಜಾತಿ A, ಪರಿಶಿಷ್ಟ ಜಾತಿ B, ಪರಿಶಿಷ್ಟ ಜಾತಿ C, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ವಿಕಲಚೇತನ ಅಭ್ಯರ್ಥಿಗಳು 500 ರೂಪಾಯಿ ಫೀಸ್ ಇರುತ್ತೆ ಅವ್ರಿಗೆ, ಪ್ಲಸ್ ಗೇಟ್ ವೇ ಶುಲ್ಕ ಇರುತ್ತೆ ಗೈಸ್. ನೆಕ್ಸ್ಟ್ ಒಂದು ಏಜ್ ಕ್ರಿಟೇರಿಯಾ, ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1. ಈ ಅಭ್ಯರ್ಥಿಗಳಿಗೆ ಕನಿಷ್ಠ ಏಜ್ 18 ವರ್ಷ ಆಗಿರಬೇಕು, ಗರಿಷ್ಠ 40 ಆಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ 5 ಇದೆ. ಟೋಟಲ್ ನಿಮಗೆ 45 ವರ್ಷದವರೆಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಪ್ರವರ್ಗ 2A, 2B, 3A, 3B ಈ ಕ್ಯಾಟಗರಿಯವರು 18ರಿಂದ 38ವರೆಗೆ ಅಪ್ಲೈ ಮಾಡ್ಬೋದು. ಪ್ಲಸ್ 5 ಇರುತ್ತೆ, ನಿಮಗೆ 43 ವರ್ಷದವರೆಗೆ ಅಪ್ಲೈ ಮಾಡ್ಬೋದು. ಜನರಲ್ ಅಭ್ಯರ್ಥಿಗಳಿಗೆ 18ರಿಂದ 35, ನಿಮಗೂ ಕೂಡ 5 ವರ್ಷ ಸಡಿಲಿಗೆ ಇದೆ, ಟೋಟಲ್ 40. ಟೋಟಲ್ ನಿಮಗೆ 18ರಿಂದ 45 ಅಂತ ಅಂದ್ಕೊಳ್ಳಿ, ಬೇರೆ ಬೇರೆ ಕ್ಯಾಟಗರಿಯವರು. ಈ ಏಜು ಗೈಸ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ, 27/6/2026. ಈ ಡೇಟಿಗೆ 18ಗಿಂತ ಕಡಿಮೆ ಇರಬಾರ್ದು. ಮತ್ತು ಇಲ್ಲಿ ನೋಡಿ 45, 43, 40 ಈ ಏಜು ಈ ಡೇಟ್ಗಿಂತ ಕಡಿಮೆನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. 18ರಿಂದ 45, 43 ಅಥವಾ 40 ಇಷ್ಟು ಏಜ್ ಒಳಗಡೆ ಇದ್ದವರು ಅಪ್ಲೈ ಮಾಡಬಹುದಾಗಿದೆ. ಆಲ್ರೆಡಿ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ ಗೈಸ್, 29 ಮೇಗೆ
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/6/2026. ಇದೇ ಜೂನ್ 27ಕ್ಕೆ ಲಾಸ್ಟ್ ಡೇಟು. ರಾತ್ರಿ 11:59 ಅಪ್ಲೈ ಮಾಡಬೇಕಾಗುತ್ತೆ. ಈ ಟೈಮ್ ಕ್ರಾಸ್ ಆದರೆ ಅಪ್ಲಿಕೇಶನ್ ವಿಂಡೋ ಕ್ಲೋಸ್ ಆಗುತ್ತೆ ಗೈಸ್. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ, ಟೋಟಲ್ 200 ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ 50 ಮಾರ್ಕ್ಸ್ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ 25 ಮಾರ್ಕ್ಸು, ಜನರಲ್ ನಾಲೆಡ್ಜು 25 ಮಾರ್ಕ್ಸು, ನೆಕ್ಸ್ಟ್ ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ನಾಲೆಡ್ಜು ಅದು 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಭಾರತೀಯ ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಅದು 25 ಮಾರ್ಕ್ಸ್ಗೆ. ಲಾಸ್ಟ್ ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳು ಇದು 25. ಟೋಟಲ್ ನಿಮಗೆ 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟಿಂದ ನಿಮಗೆ 200 ಮಾರ್ಕ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಗೈಸ್. ರಿಟರ್ನ್ ಟೆಸ್ಟಲ್ಲಿ ನೀವೆಷ್ಟು ಸ್ಕೋರ್ ಮಾಡ್ತೀರಾ ಅದರ ಆಧಾರದ ಮೇಲೆ 1:5 ಅಂದರೆ ಒಂದು ವೇಕೆನ್ಸಿಗೆ 5 ಕ್ಯಾಂಡಿಡೇಟ್ಗಳನ್ನ ನೆಕ್ಸ್ಟ್ ಸ್ಟೇಜ್ಗೆ ಸೆಲೆಕ್ಟ್ ಮಾಡ್ತಾರೆ. ರಿಟರ್ನ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ 15 ಮಾರ್ಕ್ಸ್ ಇರುತ್ತೆ. ಯಾರು ರಿಟರ್ನ್ ಎಕ್ಸಾಮಲ್ಲಿ 100ಕ್ಕೆ 85 ಮಾರ್ಕ್ಸ್ನ ತಗೋತೀರಾ, 85 ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ನ ತಗೋತೀರಾ, ಇಂಥ ಕ್ಯಾಂಡಿಡೇಟ್ಗಳನ್ನ ಇಂಟರ್ವ್ಯೂಗೆ ಅವರು ಸೆಲೆಕ್ಟ್ ಮಾಡ್ತಾರೆ. 85+ ಇಂಟರ್ವ್ಯೂವಲ್ಲಿ ನೀವು 15 ಮಾರ್ಕ್ಸ್ಗೆ ಎಷ್ಟು ತಗೋತೀರಾ, ಜಾಸ್ತಿ ಯಾರು ತಗೋತಾರೆ ಅವ್ರನ್ನ ಫೈನಲ್ ಮೆರಿಟಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಗೈಸ್. ಈ ಹುದ್ದೆಗಳು ಆನ್ಲೈನ್ ಮೂಲಕ ಆಗಿರುತ್ತೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಲಿಂಕ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನೆಕ್ಸ್ಟ್ ಏನೇನು ಡೀಟೇಲ್ಸ್ನ ಕೇಳ್ತಾರೆ ಆ ಡೀಟೇಲ್ಸ್ನ ನೀವು ಕೊಡ್ತಾ ಹೋಗಿ ನೆಕ್ಸ್ಟು ಅಪ್ಲೈ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಗೈಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ KMF ಕಲಬುರಗಿ ಘಟಕದಲ್ಲಿ ಇದ್ದಂಥ 50 ಹುದ್ದೆಗಳ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬರೀ ಆರ್ಮಿ, ಅಗ್ನಿವೀರು, SSC GD ಇದೊಂದೇ ಅಲ್ಲ, ಇವಾಗ ಸ್ಟೇಟ್ ಜಾಬ್ಗಳ ಬಗ್ಗೆನೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಫ್ಯೂಚರಲ್ಲಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.